ಕರ್ಜಿಕಾಯಿ ಅಥವಾ ಮೋದಕಗಳಿಗೆ ಬೇಕಾಗುವ ಸಾಮಾನುಗಳು: ಪುಟಾಣಿ, ಏಲಕ್ಕಿ, ಬಡೆ ಸೋಪು, ಸ್ವಲ್ಪ ಶುಂಠಿ ಪುಡಿ, ಹಾಗೆ ದ್ರಾಕ್ಷಿ, ಗೋಡಂಬಿ, ಕಲ್ಲು ಸಕ್ಕರೆ, ಗೋಧಿ ಹಿಟ್ಟು ಹಾಗೂ ಬೆಲ್ಲ ಅಥವಾ ಸಕ್ಕರೆ ಆದರೂ ಹಾಕಿಕೊಳ್ಳಬಹುದು. ಲಟ್ಟಿಸಲು ಗೋಧಿ ಹಿಟ್ಟು ಹಾಕಿಕೊಳ್ಳುವುದು. ಹಾಗೆ ಕೊಬ್ಬರಿ, ಇದು ಅವೆಲ್ಲವೂ ಮಿಕ್ಸಿಗೆ ಹಾಕಿದಾಗ ಈ ರೀತಿ ಪುಡಿ ಆಗುತ್ತದೆ. ಈ ಪುಡಿಯನ್ನು ನಾವು ತುಂಬಲು ಉಪಯೋಗಿಸಿಕೊಳ್ಳುವುದು. ಈ ಗೋಧಿ ಹಿಟ್ಟಿಗೆ ಈ ಸ್ಪೂನು ಕಡಲೆ ಪುಡಿ ತೋರಿಸಿರುವ ಸ್ಪೂನಿಗೆ ನಾವು ಒಂದು ಎಣ್ಣೆ, ಚಿಟುಕು ಅರಿಶಿಣ ಹಾಕಬೇಕು. ಹಾಗೂ ಸ್ವಲ್ಪ ಬಾಂಬೆ ರವೆ ಹಾಕಿ ನೆನೆ ಇಡಬೇಕು. ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆ ಇಡಬೇಕು. ನೆನೆ ಇಟ್ಟ ನಂತರ ಈ ಗೋಡಂಬಿ, ದ್ರಾಕ್ಷಿ ಹಾಗೂ ಬೆಲ್ಲ, ಕೊಬ್ಬರಿ, ಪುಟಾಣಿ ಪುಡಿ, ಕಲ್ಲು ಸಕ್ಕರೆ ಎಲ್ಲ ಸೇರಿಸಿ ಸ್ವಲ್ಪ ಎಳ್ಳು ಸಹ ಹುರಿದುಕೊಳ್ಳಬಹುದು. ನಿಮ್ಮಲ್ಲಿ ಈ ಅವೈಲಬಲ್ ಇದ್ದಲ್ಲಿ ಎಲ್ಲ ತರಹದ ಬಾದಾಮಿ, ಪಿಸ್ತಾ ಎಲ್ಲವೂ ಸೇರಿಸಬಹುದು. ಸೇರಿಸಿ ಅದಕ್ಕೆ ಹೂರ್ಣದ ಥರ ಪುಟಾಣಿ ಹೂರ್ಣ ಮಾಡಿಕೊಂಡು ಅದನ್ನು ನಾವು ಈ ಹಿಟ್ಟು ನೆನೆ ಇಟ್ಟಿದ್ದನ್ನು ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಪೂರಿ ತರಹ ಲಟ್ಟಿಸುವುದು. ಲಟ್ಟಿಸಿದ್ದಕ್ಕೆ ಅದನ್ನು ಆ ಹೂರ್ಣ ತುಂಬಿ ಎಣ್ಣೆ ಇಷ್ಟು ಬೇಕಾಗುತ್ತದೆ. ಆ ಎಣ್ಣೆಯಲ್ಲಿ ಕರೆದರೆ ಮೋದಕ ಅಥವಾ ಕರ್ಜಿಕಾಯಿ ರೆಡಿಯಾಗುತ್ತದೆ. ಇದು ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಗಣೇಶ ಹಬ್ಬಕ್ಕೆ ಮಡಿಯಿಂದ ಮಾಡಲು ಸಾಂಪ್ರದಾಯಿಕ ಸಿಹಿ ತಿಂಡಿ. ಈ ರೀತಿ ಎಲ್ಲ ಹುರಿದುಕೊಂಡಿರುವ ಸಾಮಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹುರಿದಿರುವುದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ರೆಡಿ ಮಾಡಿರುತ್ತೇನೆ. ಈ ಪೌಡರು ಈ ಗೋಧಿ ಹಿಟ್ಟು, ಬಾಂಬೆ ರವೆ ನೆನೆಸಿಟ್ಟು ಉಂಡೆ ಮಾಡಿರುವುದನ್ನು ಈ ರೀತಿ ಉರುಳಿ ಮಾಡಿಕೊಂಡು ಅವುಗಳನ್ನು ಈ ರೀತಿ ಲಟ್ಟಿಸಿ ನಾವು ಈ ಪುಡಿಯನ್ನು ಮಾಡಿರುವುದು ತುಂಬುವುದು. ಈ ಸ್ಪೂನಿನಿಂದ ನಾವು ದೊಡ್ಡದಾಗಿ ಆದರೂ ಸರಿ, ಚಿಕ್ಕದಾಗಿ ಆದರೂ ಸರಿ ಉರುಳಿ ಪೂರಿ ಹಿಟ್ಟಿನಂತೆ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರಾಗಲಿ ಅಥವಾ ಹಾಲಾಗಲಿ ಈ ರೀತಿ ಹಚ್ಚಿಕೊಂಡು ಉರುಳಿಯನ್ನು ತುಂಬುವುದು. ಈ ತುಂಬಿದ್ದನ್ನು ಈಗಾಗಲೇ ಈ ರೀತಿ ರೆಡಿ ಮಾಡಿಟ್ಟುಕೊಂಡಿರುತ್ತೇನೆ. ಇದು ಕರ್ಜಿಕಾಯಿ, ಇದು ಮೋದಕ ರೆಡಿ ಆಗಿರುತ್ತದೆ. ಅದರಂತೆ ಇದು ನಿಜವಾದ ಮಡಿಯಿಂದ ಮಾಡುವ ಮೋದಕ ಗಣೇಶನಿಗೆ. ಇವುಗಳನ್ನು ಈ ರೀತಿ ಮೋದಕ ಮಾಡಿ ಕರಿಯಲು ಎಣ್ಣೆ ಇಟ್ಟಿರುತ್ತೇನೆ. ಕಾದ ನಂತರ ಕಾಯುತ್ತಾ ಬಂದಿದೆ. ಇದನ್ನು ನಾನು ಈಗ ಒಂದೊಂದೇ ಕರಿಯಲು ಹಾಕುತ್ತೇನೆ. ಹಾಕಿದಾಗ ಅಂದರೆ ಎಣ್ಣೆ ಕಾದಿದೆಯಾ ಇಲ್ಲ ಎಂದು ನೋಡಲು ಹಾಕಿರುವುದು. ಇನ್ನೂ ಸ್ವಲ್ಪ ಕಾಯಬೇಕು. ಕಾದ ನಂತರ ಇವುಗಳನ್ನು ಹಾಕಿದರೆ ಈ ರೀತಿ ಮೇಲೆ ಬರುತ್ತದೆ. ಈ ಬಂದಿದ್ದನ್ನು ಚೆನ್ನಾಗಿ ಕರೆದ ನಂತರ ತೆಗೆಯಬೇಕು. ಈಗ ಎಣ್ಣೆ ಕಾಯುತ್ತಾ ಬಂದಿದೆ, ಹಾಕುತ್ತಾ ಇದ್ದೇನೆ. ಈ ರೀತಿ ಎಲ್ಲವನ್ನು ಹಾಕಿ ಮೋದಕ ರೆಡಿ ಮಾಡುತ್ತಾ ಇದ್ದೇನೆ. ಎಣ್ಣೆ ಜಾಸ್ತಿ ಹಾಕಿದಾಗ ನಾವು ಬೇಕಾದರೆ ಅದರೊಂದಿಗೆ ಆ ಮೋದಕದ ಜೊತೆಗೆ ಈ ಮೋದಕಗಳನ್ನು ಸಹ ಹಾಕಬಹುದು. ಈ ರೀತಿ ಕರೆದಿದ್ದು ಮೋದಕಗಳು.
ಇದು ಒಂದು ರೀತಿಯ ಎಲ್ಲ ತುಂಬಿರುವ ಸಿಹಿ ಪದಾರ್ಥ. ಇದು ಖಾಲಿ ಹಿಟ್ಟಿನಿಂದ ಮೋದಕ ಮಾಡಿರುವುದು. ಇದು ಕರ್ಜಿಕಾಯಿ ರೆಡಿಯಾಗಿದೆ. ಈ ಮೋದಕಗಳನ್ನು 21ರಂತೆ ನಾವು ಮಾಡಿ ಒಬ್ಬ ಗಣೇಶ ಹಬ್ಬದ ನಂತರ ಇದು ನೈವೇದ್ಯ ಮಾಡಿ ಒಬ್ಬ ಬ್ರಾಹ್ಮಣನಿಗಾಗಲಿ ಯಾರಿಗಾದರೂ ಸರಿ ಇದನ್ನು ದಕ್ಷಿಣೆ ಸಮೇತ 21 ದಾನ ಮಾಡಬೇಕು. ಈ ರೀತಿ ಮಾಡಿದರೆ ಸಾರ್ಥಕವಾಗುತ್ತದೆ. ಇದು ಗಣೇಶ ಹಬ್ಬನ ಸಿಹಿ ತಿಂಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಣ್ಣೆ ನೀವು ಯಾವುದಾದರೂ ಉಪಯೋಗಿಸಬಹುದು. ಪಾಮ್ ಆಯಿಲ್ ಆಗಲಿ, ಶೇಂಗಾ ಎಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆಯಾದರೂ ಸಹ ಉಪಯೋಗಿಸಬಹುದು.